ಶೀರ್ಷಿಕೆ ಇಲ್ಲದ ನಾಟಕ ಗುಲಾಬಿ ತಂಡದ ಸದಸ್ಯರು. ಎಲ್ಲರಿಗೂ ನಮಸ್ಕಾರ. ಶೀರ್ಷಿಕೆ ಇಲ್ಲದ ನಾಟಕ ವಿಶ್ವ ತಾಯಂದಿರ ದಿನ ಅಂತ ಆಚರಿಸ್ತಾರೆ. ಮನೆ ಮನೆ ತಾಯಂದಿರು ಪಾಪ ನೋಡಿ ಬನ್ನಿ. ಹೀಗೆ ಕೆಲವು ಜನಕಗಳನ್ನು ಬನ್ನಿ ನೋಡೋಣ. ಮನೋರಂಜನೆ ಕಾರ್ಯಕ್ರಮ ಹಾಗೂ ಕಿರುತೆರೆಯ ನಾಟಕಗಳು. ಗೋವಿಂದ ಉತ್ತಿಷ್ಠ ಗಣಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಎಲ್ಲರಿಗೂ ಕಾಫಿ ಬರುತ್ತೆ. ಬೇಗ ಇವತ್ತು ತಿಂಡಿ ಮಾಡಿದೆ, ಕಾಫಿ ಮಾಡಿದೆ. ಸದ್ಯ ಸ್ವಲ್ಪ ಆರಾಮಾಗಿ ಕಾಫಿ ಕುಡಿಯೋಣ. ಹಾಲು ಹಾಲು ಬಂದಂಗಾಯ್ತು ನೋಡು. ಆಲೋಚಿಸ್ಕೋ. ಊರಿಗೆಲ್ಲ ಹಾಕೋರೆಲ್ಲ ಹಾಲಿಗೆ ನೀರು ಹಾಕ್ಬಿಟ್ಟು ಕೊಡ್ತಾರೆ. ನಮ್ಮನೆಗೆ ಹಾಕೊಂಡಿದ್ದಾಳಲ್ಲ ಹಾಲು, ಇಲ್ಲಿಗೆ ಹಾಲು ಕಲಿಸ್ಬಿಟ್ಟು ಕೊಟ್ಟಿದ್ದಾರೆ ನೋಡಿ. ಯಾವ ರೀತಿ ಇದೆ ಹಾಲು. ಕಸ ಬಂದು ನೋಡು. ಕಸ ಬಂದೆ ಇರಪ್ಪ. ಕಸ ಇರು ಬಂದೆ ನೋಡು. ಹೋಗೇ ಬಿಟ್ಟ ಹಾಳೋದು. ಎಷ್ಟು ಏನೋ ಅವ್ನು ಬರ್ತಾನೆ ಅಂತ ನಾವು ಮುಂಚೆನೆ ಕಸ ಇಟ್ಕೊಂಡು ಮನೆ ಮುಂದೆ ನಿಂತ್ಕೋಬೇಕೆ ಏನೋ ನೋಡಿ. ನೀವು ಬೇಕಾದ್ರೆ ಹೊರಟ ಕುತ್ಕೊಂಡ್ಬಿಟ್ಟಿರ್ತೀರ. ಹೋಗಿ ತನ್ಕೋಣ ಅಂದ್ರೂ ಕಸ ಹಾಕಕ್ ಬರಲ್ವಾ? ಬರೀ ಕೂರ್ತೀರ ಅಷ್ಟೇ ನೋಡಿ. ನಾಳೆ ಹಾಕ್ಬೇಕಿತ್ತು ಕಸನ. ಹಿಂಗೆ ಬಂದಿದ್ದಾಳೆ ನೋಡಮ್ಮ. ಬಾಗ್ಲು ತೆಗ್ದೇ ಇಲ್ಲ. ಇನ್ನೇನು ಹಿಂಗೆ ಕಸ ಹೊಡೆಯಕ್ ಬರ್ತಾಳೆ ನೋಡ. ಪಕ್ಕದ ಮನೆಗೆ ಮಿಡಲ್ ಗಾಡಿ ಮನೆಗೆ ಹೋದ್ಲೋ ಏನೋ. ಈಗ ನಾನೇ ಮಾಡ್ಕೋಬೇಕು ಕಸ ಹೊಡೆಯೋದು, ರಂಗೋಲೆ ಹಾಕೋದು. ಕಾಫಿ ಚಟ್ನಿಗೆ ಹಾಕೋಯ್ತು ನಮ್ಗೆ. ಮತ್ತೆ ಬಿಸಿ ಮಾಡ್ಕೊಳ್ಳೋದು. ಫೋನ್ ಬಂದಂಗಾಯ್ತು ನೋಡಿ. ಫೋನ್ ತಗೋ. ನನ್ನ ವಿದೇಶದಲ್ಲಿರುವ ಮಗಳು ಫೋನ್ ಮಾಡಿದ್ದಾಳೆ. ಹಲೋ, ಏನಮ್ಮ ಎಷ್ಟೊತ್ತಮ್ಮ ನೀವು ಫೋನ್ ಎತ್ತದು? ಆಗಿಂದ ಫೋನ್ ಬರ್ಕೊಂಡಿದ್ದೀನಿ. ಇಷ್ಟೊತ್ತಾದ್ರೂ ಫೋನ್ ಎತ್ತ ಗೊತ್ತಲ್ವಾ? ನಾನು ಯಾವಾಗ ಆಫೀಸ್ ಹೋಗೋದು ಮಾತಾಡ್ತೀನಿ ಅಂತ ಬೇಗ ಫೋನ್ ಇರ್ತದಲ್ಲ. ನಿಮ್ಗೇನಮ್ಮ ಮನೆ ಮುಂದೆ ಕೆಲಸದೊಳಗೆ ಬಟ್ಟೆ ತುಪ್ಪ ಕಸ ಹೊಡಿಯೋಕ್ಕೆ ಪುಷ್ಪ ಎಲ್ಲದಕ್ಕೂ ಇದೆ. ಆದ್ರೂ ಏನಮ್ಮ ಇಷ್ಟೊತ್ತು ಫೋನ್ ಎತ್ತದು? ನೋಡಮ್ಮ ನಾನೇನೋ ಮಾತಾಡ್ಬೇಕು ಅನ್ಕೊಂಡಿದ್ದೆ ಆಫೀಸ್ ಮತ್ತೆ ಬಿಟ್ಟಲ್ಲಮ್ಮ. ಓಕೆಮ್ಮ ಬಾಯ್. ಒಂದು ನಿಮಿಷ ಇವತ್ತು ಮದರ್ಸ್ ಡೇ ಅಲ್ವಾ? ನಾನು ನಿಮಗೆ ಮದರ್ಸ್ ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ನಿಮಗೆ ವಿಶ್ ಮಾಡೋಕ್ಕೆ ಅಂತ ನಾನು ಕಾಲ್ ಮಾಡಿದೆ. ಓಕೆ ಮಾ, ಹ್ಯಾಪಿ ಮದರ್ಸ್ ಡೇ. ಐ ಲವ್ ಯು ಮಾ.
ಸೋಂಬೇರಿ ಗಂಡ. ಹಲೋ, ಹಾ, ಇಲ್ಲಿರೋ ಚಿಕ್ಕ ಮಗಳು ಫೋನ್ ಮಾಡಿದ್ದಾಳೆ. ನಾನು ಹೇಳಮ್ಮ ಮಗಳೇ. ಅಮ್ಮ, ನಾನು ಇನ್ನು 5 ನಿಮಿಷದಲ್ಲಿ ಮನೆ ಹತ್ರ ಬರ್ತಾ ಇದ್ದೀನಿ. ನೀವು ರೆಡಿ ಆಗಿರ್ಬೇಕಮ್ಮ. ಅಯ್ಯೋ, ನಂಗೆ ಯಾಕಮ್ಮ ಪಾರ್ಟಿ ಎಲ್ಲ ಇಲ್ಲಮ್ಮ, ಈಗ ಮನೆಗೆ ಸಾಕಷ್ಟು ಕೆಲಸ ಇದೆ. ಇಲ್ಲ ನೀವು ಖಂಡಿತ ರೆಡಿ ಆಗಿರ್ಬೇಕು. 5 ನಿಮಿಷ ಅಂತಲೇ ಇದ್ದೀನಿ, ಬರ್ತಾ ಇದ್ದೀನಿ. ರೆಡಿ ಆಗಿರೋ? ಇಲ್ಲ ನೀನು ಆಲ್ರೆಡಿ ನಾನೆಲ್ಲ ಹೇಳ್ಬಿಟ್ಟಿದ್ದೀನಿ ನನ್ನ ಫ್ರೆಂಡ್ಸ್ಗೆಲ್ಲ. ನೀನು ಖಂಡಿತ ರೆಡಿ ಆಗಿರ್ಬೇಕು. ನಾನು ಬರ್ತಾ ಇದ್ದೀನಿ ನೋಡಿ. ನೀನು ಬಂದೆ ನೋಡಮ್ಮ. ರೆಡಿಯಾಗಿ ಹೋಗ್ತಾಳೆ ನೋಡ್ರೀಗ. ಮಮ್ಮಿ ಜೊತೆಗೆ ಪಾರ್ಟಿ ಮಾಡಕ್ಕೆ ಹೆಂಗ್ ಹೋಗ್ತಾಳೆ ನೋಡ್ರಿ. ಸುಮ್ಮನೆ ಹೆಂಗ್ ಹೇಳ್ತಾಳೆ. ಅಮ್ಮ ಅಮ್ಮ ರೆಡಿ ಆಯ್ತಮ್ಮ? ಇಷ್ಟಮ್ಮ. ಏನಮ್ಮ ಈ ತರ ಇಷ್ಟು ಸಿಂಪಲ್ ಆಗಿರೋ ಸೀರೆ ಉಟ್ಕೊಂಡಿದ್ಯಾ? ಒಂದು ಕೊಡ್ಬೇಕು ಇಲ್ಲ, ಏನೂ ಇಲ್ಲ. ಯಾಕಮ್ಮ ಇಷ್ಟು ಸಿಂಪಲ್ ಸೀರೆ ಉಟ್ಕೊಂಡಿದ್ಯಾ? ಅಯ್ಯೋ ಬಿಡಮ್ಮ, ನನ್ಗೆ ಯಾಕೆ ಇದೆಲ್ಲ ಇರ್ಲಿ. ಏನಿಲ್ಲಮ್ಮ, ಒಂದ್ ಕಡೆ ಹೋದಾಗ ನೀಟಾಗಿ ಕಾಣ್ಬೇಕು, ಚೆನ್ನಾಗಿರುತ್ತೆ. ಹಾ, ಇಲ್ಲಿ ಬೇಡ ಬಿಡಮ್ಮ, ನಾನು ಬರಲ್ಲ. ಇಲ್ಲ ಬರ್ಲೇಬೇಕು. ಆಲ್ರೆಡಿ ನನ್ನ ಫ್ರೆಂಡ್ಸ್ ಎಲ್ಲ ವೇಟ್ ಮಾಡಿದಾರಲ್ಲಿ. ಬೇಗ ಬಾ ಅಮ್ಮ. ಸರಿ ಆಯ್ತು, ನಾನು ಇದೇ ಸೀರೆಲ್ಲೇ ಬರ್ತೀನಮ್ಮ. ಓಕೆ ನೀನ್ ಬದಲಾಯಿಸಕ್ಕೆ ಇನ್ನ 10 ನಿಮಿಷ ತಗೊಳ್ಳಿ. ಎಲ್ಲ ನನ್ನ ಫ್ರೆಂಡ್ಸ್ ಹೊಡೋಗ್ತಾರೆ ಅಷ್ಟೇ. ಇಲ್ಲ ಬಾ ಅಮ್ಮ, ಹೋಗೋಣ ಬಾ. ಇವತ್ತು ಮದರ್ಸ್ ಡೇ ಅಂಗವಾಗಿ ನಾನು ಅಮ್ಮನ ಹತ್ರ ಕೇಕ್ ಕಟ್ ಮಾಡಿಸ್ತಾ ಇದ್ದೀನಿ. ಇವತ್ತು ನನ್ನ ಫ್ರೆಂಡ್ಸ್ನೆಲ್ಲ ನಾ ಹೇಳಿದ್ದೀನಿ ಆಲ್ರೆಡಿ. ನೋಡಿ ಪಾಪ ಎಷ್ಟೊತ್ತಿಂದ ಕಾಯ್ಕೊಂಡು ಕೂತಿದ್ದಾರೆ. ಬನ್ನಿ ಹಾಯ್. ಎಷ್ಟೊತ್ತಾಯ್ತಪ್ಪ? ತುಂಬಾ ಕಾಯಿಸ್ಬಿಟ್ನಾ? ಓಕೆಪ್ಪ, ಥ್ಯಾಂಕ್ ಯು ಅಪ್ಪ. ಅಮ್ಮನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಅಮ್ಮ ನೋಡಿ, ಇವ್ರು ಎಲ್ಲ ನನ್ನ ಫ್ರೆಂಡ್ಸ್ ಅಮ್ಮ. ಇವತ್ತು ಮದರ್ಸ್ ಡೇ ಇದೆಯಲ್ಲ, ಸೊ ಸಿಂಪಲ್ ಆಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಕೇಕ್ ತಂದಿದ್ದೀನಿ. ನಾವೆಲ್ಲ ಸೇರಿ ಅಮ್ಮನಿಗೆ ಪ್ರೋತ್ಸಾಹ ನೀಡಿ ಕೇಕ್ ಕಟ್ ಮಾಡ್ಸೋಣ. ಆಳದಲ್ಲಿ ಗಾಢಕ್ಕೆ ನೀನು ಮಿಡುಗಾಡುತ್ತಿರುವೆ ನಾನು ಅಮ್ಮ. ನಿನ್ನಯದೆ ಆಳದಲ್ಲಿ ಗಾಢಕ್ಕೆ ಸಿಕ್ಕ ನೀನು ಮಿಡುಗಾಡುತ್ತಿರುವೆ ನಾನು. ನನ್ನ ಫ್ರೆಂಡ್ಸ್ಗೆಲ್ಲ ತಿನ್ಸಾಯ್ತು. ಈಗ ನೆಕ್ಸ್ಟ್ ನನಗೆ ತಿನ್ಸ್ಬೇಕಮ್ಮ ನೀನು. ಒಂದು ನಿಮಿಷ ಹಾಗೆ ತಿನ್ನಿಸ್ತಾ ಇದ್ದು ಒಂದು ಫೋಟೋ ಕ್ಲಿಕ್ ಮಾಡಿಪ್ಪ. ಸ್ಮೈಲ್. ಥ್ಯಾಂಕ್ ಯು. ಏನಪ್ಪ ನೀವು ಫೋಟೋ ಸರಿಗ ಕಲ್ಸಿಲ್ಲ, ಅಡ್ಡ ಬಂದ್ಬಿಟ್ಟಿದೆ. ಮತ್ತೊಂದು ಫೋಟೋ ಅಮ್ಮ, ಕೊನೆ ಪೀಸ್ ಇದೆ, ನಾನು ತಿನ್ಸ್ಬಿಡಮ್ಮ. ಫೋಟೋ ತೆಗೀಲಿ. ಚೆನ್ನಾಗಿ ಬರ್ತಾ ನೋಡೋಣ. ವಾವ್, ಸೂಪರ್ ಆಗಿದೆಪ್ಪ. ಒಂದು ನಿಮಿಷ ಇರಿ, ಫೋಟೋಸ್ ಎಲ್ಲ ಹೇಗೆ ಬಂದಿದೆ ಅಂತ ನೋಡ್ತೀನಿ. ವಾವ್, ಎಲ್ಲ ಸೂಪರ್ ಆಗಿ ಬಂದಿದೆ ನೋಡಿ. ಇವತ್ತಿನ ನಮ್ಮ ಮದರ್ಸ್ ಡೇ ಸೆಲೆಬ್ರೇಷನ್ ಮಾಡಿರೋದು ನಾನು ಸ್ಟೇಟಸ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ನೋಡಿ ಹೊಟ್ಟೆ ಉಟ್ಕೋಬೇಕು, ಹಾಗೂ ಇಷ್ಟನ್ನು ಪಡ್ಬೇಕು. ನೋಡುದು ತಾಯಿಗೆ ಎಷ್ಟು ಚೆನ್ನಾಗಿ ಕೇಕ್ ಕಟ್ ಮಾಡಿಸಿ ಫ್ರೆಂಡ್ಸ್ನೆಲ್ಲ ಕರೆದು ಸೆಲೆಬ್ರೇಟ್ ಮಾಡಿದಾಳೆ ಅಂತ. ಇರಿ, ವಾವ್, ನೋಡ್ರಿ ಎಷ್ಟು ಚೆನ್ನಾಗಿ, ಎಷ್ಟು ವ್ಯೂ ಬಂದ್ಬಿಟ್ಟು ಎಷ್ಟು ಚೆನ್ನಾಗಿ ಹಾರ್ಟ್ ಕಳ್ಸಿದ್ದಾರೆ. ಬನ್ನಿ ಫೋಟೋ ತಗೊಂಡ್ಬಿಡೋಣ ನಾವು ಎಲ್ಲ. ಅದನ್ನು ಅಪ್ಲೋಡ್ ಮಾಡೋಣ, ಎಷ್ಟು ಚೆನ್ನಾಗಿ ನಾನು ತಂದಿದ್ದೀನಿ ಅಂತ. ಈಗ ಕೊನೆಯದಾಗಿ ಅಮ್ಮ ಜೊತೆ ಒಂದು ಫೋಟೋ ತಗೊಳ್ಳೋಣ. ಗ್ರೂಪ್ ಫೋಟೋ. ಇಲ್ಲಮ್ಮ, ಒಂದು ಮೆಮೊರಿಗೆ ಅಂತ ಆದ್ರೂ ಫೋಟೋ ಬೇಡವಾ? ಇಲ್ಲಿ ಇಲ್ಲೆಲ್ಲ ನೋಡಿ, ಚೀಸ್ ಎಲ್ಲ ಸ್ಮೈಲ್ ಮಾಡಿ. ಚೀಸ್. ಓಕೆ, ಇದು ಸೂಪರ್ ಆಗಿ ಬಂದಿದೆ. ಈಗ ಟೈಮ್ ಇಲ್ಲ, ನಾನು ಆಮೇಲೆ ಮನೆಗೆ ಹೋಗಿ ಅಪ್ಲೋಡ್ ಮಾಡ್ತೀನಪ್ಪ. ಥ್ಯಾಂಕ್ಸ್ ಅಪ್ಪ, ನೀವೆಲ್ಲ ಚೆನ್ನಾಗಿ. ಬಾಯ್. ಈಗ ಹೋಗೋಣ, ಟೈಮ್ ಆಯ್ತಮ್ಮ. ಮನೆಗೆ ಹೋಗೋಣ ಬಾ.
ಅದಕ್ಕೆ ಬಂದೆ ಅಷ್ಟೇ. ಇಲ್ಲಮ್ಮ, ಎಂಜಾಯ್ ಮಾಡ್ಬೇಕಮ್ಮ ಲೈಫ್ ಅನ್ನು, ಪಾರ್ಟಿ ಹೋಗ್ಬೇಕು, ಫ್ರೆಂಡ್ಸ್ ಅಲ್ಲಿ ಸೀರೆ ಉಟ್ಕೊಂಡು ಹಸಿರು ಬ್ಲೌಸ್ ಹಾಕೊಂಡು ಬಂದಿರಲ್ಲ ಅವರು. ಅವಳಮ್ಮ ನಮ್ಮ ಉತ್ತರ ಸಮಾಜದಲ್ಲಿ ಅವಳು ಚಂದ್ರಕನ ಅಂತ ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾರೆ ಗೊತ್ತಮ್ಮ. ಹಸಿರು ಕಡೆ ಇಟ್ಕೊಂಡು ಒಬ್ರು ಮೂಲಿಗೆ ಮುದ್ದೆ ಇಟ್ಕೊಂಡು ನೋಸರಿಂಗ್ ಅಂತಾರಲ್ಲ ಅದು ಇಟ್ಕೊಂಡು ಕೂದಲು ಬಿಟ್ಕೊಂಡು ಬರ್ತಾರಲ್ಲ ಅವರು ಬಿಟ್ಟು. ಇಲ್ಲಮ್ಮ, ಇವತ್ತು ಯಾವಾಗ ಕೂದಲೇ ಬಿಟ್ಕೊಂಡಿಲ್ಲ, ಇವತ್ತು ಒಂದಿನ ಬೇರೆ ಪ್ರೋಗ್ರಾಮ್ ಇರ್ಬೇಕು. ಅವಳು ನಿರ್ಮಲ ಆನಂದ್ ಅಂತ ಲಾಸ್ಟ್ ಟೈಮ್ ಅವ್ರ ಮನೆಗೆ ಹೋಗಿದ್ನಲ್ಲ. ಆಮೇಲೆ ಅರುಣ ಉಷಾ ಅವರೆಲ್ಲ ಇದ್ರಲ್ಲ, ಅವ್ರು ಬಂದಿದ್ರಲ್ಲಮ್ಮ. ಸರಿ ಅವರು ನಂಗೆ ಮರ್ತೋಗ್ಬಿಟ್ಟಿದ್ದವ್ರದೆಲ್ಲ. ಆಮೇಲೆ ಇನ್ನೊಬ್ರು ಲಾಸ್ಟ್ ಫಂಕ್ಷನ್ ಅಲ್ಲಿ ಒಬ್ರು ಕುಳ್ಳಗಿದ್ರು. ಆಮೇಲೆ ಅವ್ರ ಹೆಸರೇನು ಇತ್ತು ನಂಗೆ ಮರ್ತೋಗಿಲ್ಲ. ಎಷ್ಟೊಂದು ಜನ ಇದ್ದಾರೆ. ದೇಸಾಯಿ ಅಂತ ದೇಸಾಯಿ ಅವರು ಅವರೆಲ್ಲಮ್ಮ ಮಂಗಳವಾರ ಕಡೆ ಮಂಗಳವಾರ ಅಂದ್ರೆ ಫುಲ್ ಬಿಸಿ ಅವರು. ನಮ್ಮ ಸಮಾಜದ ಮುಖ್ಯಸ್ಥರು ಅವರು. ಎಲ್ಲಮ್ಮ ಅವರೇ ಕಂಪಲ್ಸರಿ ಅಟೆಂಡೆನ್ಸ್ ಇರುತ್ತಮ್ಮ. ಅವ್ರು ಮಿಸ್ ಮಾಡಲ್ಲ. ನೆಕ್ಸ್ಟ್ ಟೈಮ್ ಅವ್ರು ಕರ್ಸೋಣಮ್ಮ. ಆಯ್ತು. ಯಾರು ಬಂದ್ರು ನೋಡ್ತೀನಿ. ಅಮ್ಮ ನಿಂಗೆ ಬಂದು ನೋಡಮ್ಮ. ಓ ಇಲ್ಲಿ ಬಾರೆ. ಏನಂದ್ರೆ ಏನ್ ಕೂತ್ಬಿಟ್ಟಿದ್ದೀರಿ? ಓ ನಿನ್ನೆ ಏನ್ ಭಾರಿ ಮದರ್ ಡೇ ಮಾಡಕ್ ಹೋಗಿದ್ದಂತೆ. ನನ್ ಮಗಳೇನೋ ಮೊಬೈಲ್ ನಾಗೆ ಸ್ಟೇಟಸ್ ಏನೋ ನೋಡ್ತಾ ಕುಂತಿದ್ದಪ್ಪ. ತೋರ್ಸಿದ್ರು ನನಗೂನು. ಏನೋ ಬಹಳ ಜೋರಾಗಿದೆ ನಿಮ್ ಮದರ್ ಡೇ. ಏನೂ ಇಲ್ಲ ಕಣೆ, ಅಂದ್ರೆ ಸುಮಾರಾಗಿತ್ತು. ಅವಳು ಚಿಕ್ಕ ಮಗಳು ಬಿಡ್ಲಿಲ್ಲ. ಕರ್ಕೊಂಡು ಹೋಗೋಣ ಬಾರಮ್ಮ ಅಂದು ಪಾರ್ಟಿಗೆ ಹೋಗಿ ಬಂದೆ ಅಷ್ಟೇ ಕಣೆ. ನೋಡ್ರಿ ಅಮ್ಮರೇ, ನನ್ ಮಗದು ಮದರ್ ಡೇ ಮಾಡಿ ಹೊಸ ಬಟ್ಟೆ ಕೊಡಿಸಿದ್ರೆ ಹೆಂಗೈತ್ರಿ ಅಮ್ಮರೇ? ಚೆನ್ನಾಗಿತ್ತು ಅಮ್ಮರೇ. ಓ ಸರಿ ಸರಿ ಅಮ್ಮರೇ. ನಾನು ಪಾತ್ರೆ ಇವತ್ತೆಲ್ಲ ನೆನ್ನೆ ಫಂಕ್ಷನ್ ಮಾಡಿ ನಿಮ್ಮ ಮನೆ ಪಾತ್ರೆ ಇದ್ರೆ ಏನಿಲ್ವೇನೋ ನೋಡ್ತೀನಿ. ಪಾತ್ರೆ ಕಮ್ಮಿ ಇದಾವ ಏನೋ ನೋಡಿ. ಇದೇನವಿ ಈ ಪಾರ್ಟಿ ಪಾತ್ರೆ? ಅಯ್ಯೋ ಅಯ್ಯೋ, ಈ ಪಾರ್ಟಿ ಪಾತ್ರೆ ನಿನ್ನೆ ಫಂಕ್ಷನ್ ಮಾಡಕ್ ಹೋಗಿದ್ವಿ, ಅಂದ್ರೂ ಈ ಪಾರ್ಟಿ ಪಾತ್ರೆ ಮಾಡಿದಿರಲ್ಲ. ನಾನೆಲ್ಲ ಇವತ್ತು ಬರೀ ಪಾತ್ರೆ ತೊಳೆಯದೇ ಆಗ್ತದೆ ನಮ್ದು. ಇಲ್ಲ ಕಣೆ, ಸ್ವಲ್ಪ ಇದಾವೆ ಪಾತ್ರೆ. ಅನಿಸ್ತಾ ಇದೆ. ಸ್ವಲ್ಪ ಇದಾವ ಅವರೇ, ಇಷ್ಟೊಂದು ಪಾತ್ರೆ ಇದಾವೆ. ಇವತ್ತೆಲ್ಲ ಪಾತ್ರೆ ತೊಳೆಯದೇ ಆಗುತ್ತೆ ನನ್ನ ಕೆಲಸ. ಆಯ್ತು. ಈ ಎಲ್ಲದರ ಮಧ್ಯೆ ನಾನು ಕಳತೆ ಹೋಗಿದ್ದೆ. ನನ್ನ ಬೇಕು ಬೇಡಗಳನ್ನ ಅಂತ ನನಗೆ ತಿಳಿದೇ ಇಲ್ಲ. ಮಕ್ಕಳನ್ನು ಸಾಕದೆ ಸಲ್ಲೋದೆ ಅವರ ಸಂತೋಷಕ್ಕೆ ಹೂ ಹುಟ್ಲೇಬೇಕು. ಅದಕ್ಕೆ ಹೇಳೋದು ನೋಡಿ, ಶೀರ್ಷಿಕೆ ಇಲ್ಲದ ನಾಟಕ ಅಂತ. ನಿಮಗೆಲ್ಲ ತಿಳಿದಂಗೆ ತಾಯಿ ಮಮತೆಯ ಸಾಗರದ ಹಾಗೆ ಅಲ್ಲ. ಅವಳಿಗೆ ಏಕೆ ಬೇಕು ಶೀರ್ಷಿಕೆ? ತಾಯ್ತನ, ಸುಖ, ದುಃಖ, ನೋವು, ನಲಿವು ಎಲ್ಲ